ಇವತ್ತು ನಮ್ಮದು ಫೈನಲ್ ಇಯರ್ ಫಸ್ಟ್ ಡೇ. ಓಕೆ, ಶಿ ಇಸ್ ಡಿಪ್ರೆಸ್ಡ್ ಗೈಸ್. ಬಾಯ್. ಇವಾಗ ಮ್ಯಾಮ್ ಬಂದರು, ಬಾಯ್. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಹಾಯ್ ಗಾಯ್ಸ್, ಹಿಂದಿನ ಕ್ಯಾಮ್ರಾ. ಹಾಯ್ ಗಾಯ್ಸ್, ಇವತ್ತು ನಮ್ಮದು ಭೂವಿಕಾ. ಹಾಯ್ ಹಾಯ್. ಸೊ ಇವತ್ತು ನಮ್ಮದು ಫೈನಲ್ ಇಯರ್ ಫಸ್ಟ್ ಡೇ. ಬಟ್ ಆಲ್ರೆಡಿ 3 ಕ್ಲಾಸ್ ಆಗೋಯ್ತು. ಬಟ್ ಸ್ಟಿಲ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗರ್ಲ್ಸ್ ಹಾಯ್, ಸೇ ಹಾಯ್ ಟು ಮೈ ಬ್ಲಾಗ್. ಗೈಸ್ ಇವಾಗ ಮ್ಯಾಮ್ ಬಂದರು, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. One eternity later. ಹಾಯ್ ಮಾಡು ಕಾವ್ಯ, ನನ್ನ ಬ್ಲಾಗ್ಗೆ ಸೂಪರಾಗಿ. ದರ್ಶಿನಿ, ಸೇ ಹಾಯ್ ಟು ಮೈ ಬ್ಲಾಗ್. ಓಕೆ ಗೈಸ್, ಇವಾಗ ನಮಗೆ ಕ್ಲಾಸ್ ಎಲ್ಲ ಮುಗೀತು. ಇವಾಗ ನಾವು ಫೋಟೋ ತೊಗೊಬೇಕು. ಫೋಟೋ ತೊಗೊಬೇಕು. ಆ್ಯಂಡ್ ಇವಾಗ ಕ್ಲಾಸ್ ಎಲ್ಲ ಮುಗೀತು. ಸೊ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇವಾಗ ಫೋಟೋ ತೊಗೊಂಡು ಆಮೇಲೆ ಹೋಗ್ಬೇಕು. ಇವಾಗ ನಿಮ್ಮದು ಫಸ್ಟ್ ಎಲ್ಲರೂ ಹೆಂಗಿತ್ತು ಅಂತ ಹೇಳಿ. ಇವಾಗ ನಿಮಗೆ ಹೆಂಗಿತ್ತು? ಚೆನ್ನಾಗಿತ್ತಾ? ಓಕೆ, ಶಿ ಇಸ್ ಡಿಪ್ರೆಸ್ಡ್ ಗೈಸ್. ಭೂವಿಕಾ, ನಿಂಗೆ ಹೆಂಗಿತ್ತು ಹೇಳಿ? ನಾರ್ಮಲ್ ಆಗಿತ್ತಲ್ಲ. ದರ್ಶಿನಿ ಫೈಯು ಕ್ಯಾಶುವಲ್. ಹೌದು, ನನಗೂ ಅಷ್ಟೇ ಅಂಥದ್ದೇನಿರಲಿಲ್ಲ. ಬಟ್ ಎಲ್ಲರೂ ತುಂಬ ದಿನ ಸೊ ಅಂತ ಏನು ಇಂಟ್ರೆಸ್ಟಿಂಗ್ ಏನಾಗಿಲ್ಲ. ಬಟ್ ಇವಾಗ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವಾಗ ಫೋಟೋ ತೊಗೊಂಡು ಹೋಗ್ಬೇಕು. ಓಕೆ ಬಾಯ್ ಬಾಯ್. ಗೈಸ್, ಇವಾಗ ಕೋಲಾರ ಬೇರೆಗೆ ಬಂದಿದ್ದೀನಿ. ನಾನು ತುಂಬ ಕ್ರೌಡ್ ಇದೆ. ಆಫರ್ ಇದೆ. ಆ್ಯಂಡ್ ಅಲ್ಲಿ ತೋರಿಸೋಣ ಆಯ್ತಾ. ಆಮೇಲೆ ಇಬ್ಬರೇ ಬಂದಿದ್ದೀವಿ ಅಂತ ಅನ್ಕೊಂಬಾರ್ದಲ್ವಾ. ಆಮೇಲೆ ಅಷ್ಟು ಆರ್ಡರ್ ಇರುತ್ತೆ, ನಾವಿಬ್ಬರೇ ತಿಂದಿರ್ತೀವಿ ಅಂತ ಅಂದ್ಕೊಂಡು ಅದಕ್ಕೆ ಆಮೇಲೆ ಇವತ್ತು ತುಂಬ ಕ್ರೌಡ್ ಇದೆ. ಆಮೇಲೆ ಅಷ್ಟೇ ಗೈಸ್, ಇವಾಗ ಆರ್ಡರ್ ಬಂದಿದೆ. ಆ್ಯಂಡ್ ಇಷ್ಟು DPC ಗೈಸ್. ಅದು ಅವೇ ಕಾಣ್ತಾ ಇಲ್ಲ. ಇವಳೆ ಗೈಸ್ ಇಸ್ಕೊ ಬಂದಿದ್ದು ಮಗುನ. ಸೊ ಇವಾಗ ಜಸ್ಟ್ ಮನೆಗೆ ರೀಚ್ ಆದೆ. ಆ್ಯಂಡ್ ಐ ಥಾಟ್ ಟು ಕಮ್ ಹಿಯರ್ ಆ್ಯಂಡ್ ಸ್ಪೀಕ್ ಅಬೌಟ್ ಮೈ ಫಸ್ಟ್ ಡೇ. ಸೊ ಅಲ್ಲೇನೋ ಅಷ್ಟು ಕ್ರೌಡ್ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳಿದೆ. ಸಮ್ ಆರ್ ಕಂಫರ್ಟಬಲ್ ಟು ಕಮ್ ಆನ್ ಕ್ಯಾಮ್ರಾ, ಸಮ್ ಆರ್ ನಾಟ್. ಆ್ಯಂಡ್ ಆಲ್ಸೋ ಕೆಲವೊಬ್ಬರದ್ದು ಮೂಡ್ ಸರಿ ಇರಲ್ಲ, ಇನ್ನೊಬ್ರದ್ದು ಮೂಡ್ ಸರಿ ಇರುತ್ತೆ. ಸೊ ಆಲ್ ಆರ್ ನಾಟ್ ಕಂಫರ್ಟಬಲ್. ಸೊ ಹಾಗಾಗಿ ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬುಲೆಟ್ ಬೇರಲ್ಲೂ ಅಷ್ಟೇ ಇಟ್ ವಾಸ್ ಸೋ ಮಚ್ ಕ್ರೌಡೆಡ್. ಸೊ ಹಾಗಾಗಿ ಅಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸೊ ಐ ಜಸ್ಟ್ ಥಾಟ್ ಟು ಕಮ್ ಆ್ಯಂಡ್ ಟಾಕ್ ಹಿಯರ್. ಸೊ ಏನಪ್ಪ ಅಂತಂದರೆ, ಬೆಳಗ್ಗೆಯಿಂದ ನಾನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಬೆಳಗ್ಗೆಯಿಂದ ನಮಗೆ ಕ್ಲಾಸಸ್ ಇತ್ತು. ಆ್ಯಂಡ್ ಆಲ್ ದ ಇಂಟ್ರೊಡಕ್ಷನ್, ಲೆಸನ್ ಬಗ್ಗೆ, ಸಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಇತ್ತು. ಅದಾದಮೇಲೆ ಆ್ಯಂಡ್ ಫೋನ್ಸ್ ವೇರ್ ನಾಟ್ ಅಲೌಡ್. ಸೊ ಇನ್ ಆರ್ ಕ್ಲಾಸಸ್, ಸೊ ಕಾಲೇಜಲ್ಲೇ ಫೋನ್ಸ್ ಆರ್ ನಾಟ್ ಅಲೌಡ್ ಯೂಸಿಂಗ್ ದ ಫೋನ್. ಸೊ ಹಾಗಾಗಿ ಸಿಕ್ಕಾಕೊಂಡ್ರೆ ಎಲ್ಲ ಫೋನ್ ಹೊಟ್ಟೋಗುತ್ತೆ. ಟಚ್ವುಡ್ ಆ ಥರ ಆಗೋಲ್ಲ. ಬಟ್ ನಾನು ಹೆಂಗೂ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಬ್ಲಾಗ್ ಮಾಡಿದ್ದೆ. ಆ್ಯಂಡ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಪೀರಿಯಡಲ್ಲಿ. ಸೊ ಯಾ, ಆ್ಯಂಡ್ ಇಟ್ ವಾಸ್ ಕ್ವೈಟ್ ಬೋರಿಂಗ್ ಎಲ್ರಿಗೂ. ಬಿಕಾಸ್ ಫಸ್ಟ್ ಡೇನೇ ಕ್ಲಾಸಸ್ ತೊಗೊಂಡ್ರೆ ಎಲ್ರಿಗೂ ಬೋರ್ ಆಗೇ ಆಗುತ್ತೆ. ಫೈನ್, ಚಲೋ, ಇಟ್ಸ್ ಓಕೆ, ದೇ ಆರ್ ಡೂಯಿಂಗ್ ದಟ್ ಡ್ಯೂಟಿ ಅಷ್ಟೇ. ಸೊ ನಮಗೆ ಆ್ಯಕ್ಚುಲ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ವೀಕಿಂದ. ಸೊ ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಡಾಕ್ಯುಮೆಂಟ್ ದಿಸ್. ಆ್ಯಂಡ್ ನಾನು ಥರ್ಡ್ ಇಯರಲ್ಲೂ ನಾನು ಥರ್ಡ್ ಸೆಮಲ್ಲೂ ಮಾಡಿದ್ದೆ.
ಸೊ ಐ ಜಸ್ಟ್ ವಾಂಟೆಡ್ ಟು ಡಾಕ್ಯುಮೆಂಟ್ ದಿಸ್ ಆಲ್ಸೋ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡಿದ್ದು. ಆ್ಯಂಡ್ ಐ ಜಸ್ಟ್ ಥಾಟ್ ಟು ಶೋ ಯು ಗೈಸ್ ಟು ಹೆಂಗಿರುತ್ತೆ ನನ್ನ ಫಸ್ಟ್ ಡೇ ಅಂತೆಲ್ಲ. ಆ್ಯಂಡ್ ನನ್ನ ಹೇರ್ ಕಟ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಅಂದರು. ಐ ಫೆಲ್ಟ್ ಹ್ಯಾಪಿ. ಯಾ, ಸೊ ಇಟ್ ವಾಸ್ ನ್ಯೂ ಆ್ಯಂಡ್ ಎಲ್ಲರೂ ಬಂದಿರಲಿಲ್ಲ ಇವತ್ತು, ಸ್ವಲ್ಪ ಜನ ಮಾತ್ರ. ಸೊ ಹಾಗಾಗಿ ಅಷ್ಟು ಕ್ಲಾಸಸ್ ಇರಲಿಲ್ಲ, ಫಸ್ಟ್ ಡೇನೇ ಕಮ್ಮಿ ಕ್ಲಾಸಸ್ ಇತ್ತು. ಸೊ ಯಾ, ಆ್ಯಂಡ್ ನನ್ನ ಕಾಲೇಜ್ ಲೈಫಿನ ಲಾಸ್ಟ್ ಇಯರ್. ಸೊ ಹಾಗಾಗಿ ಲಾಸ್ಟ್ ಇಯರ್ದು ಫಸ್ಟ್ ಡೇ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡಿದೆ. ಐ ಜಸ್ಟ್ ಫೆಲ್ಟ್ ಸ್ಪೆಷಲ್. ಇವತ್ತು ಬೆಳಗ್ಗೆಯಿಂದನೇ ಒಂಥರ ಸ್ಪೆಷಲ್ ಥರ, ಬಿಕಾಸ್ ಇದು ನನ್ನ ಲಾಸ್ಟ್ ಇಯರ್ದು ಫಸ್ಟ್ ಡೇ. ಅಂದರೆ ಇನ್ನೂ 2 ಸೆಮ್ ಇದೆ. ಸೊ ಇನ್ನೂ 2 ಸೆಮ್ಮಲ್ಲಿ ಇದು ನನ್ನ ಫಸ್ಟ್ ಡೇ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡಿದ್ದು. ಸೊ ದಿಸ್ ವಾಸ್ ಇಟ್. ಐ ನೋ ಇದರಲ್ಲಿ ಏನು ಅಷ್ಟೊಂದೇನು ಇರಲಿಲ್ಲ ಅಂತ, ಬಟ್ ಐ ಕುಡಂಟ್ ವ್ಲಾಗ್ ಮಚ್. ಕ್ಲಾಸಸ್ ಇತ್ತು, ಅದಾದಮೇಲೆ ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋದಾಗ ತುಂಬ ಕ್ರೌಡ್ ಇತ್ತು, ನಾನೇನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಯಾ, ನೆಕ್ಸ್ಟ್ ಟೈಮ್ ಎಲ್ಲರೂ ಓಕೆ ಅಂದಾಗ, ಎಲ್ಲರೂ ಬರ್ತೀನಿ ಅಂದಾಗ ಕ್ಯಾಮ್ರಾ ಮುಂದೆ ಐ ವ್ಲಾಗ್ ಎವ್ರಿಥಿಂಗ್, ಓಕೆನಾ? ಸೊ ಯಾ, ದಟ್ಸ್ ಇಟ್. So yeah, that's it. I hope you guys have enjoyed it, and do share, like and subscribe to my channel. See you guys in my next video. Bye.